ನಮಸ್ಕಾರ ಸ್ನೇಹಿತರೆ, ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ನೀಡುವುದೇನಪ್ಪ ಅಂತಂದರೆ ಎಸ್ ಬಿ ಐ ಜೀರೋ ಅಕೌಂಟ್. ಈ ಎಸ್ ಬಿ ಐ ಜೀರೋ ಅಕೌಂಟ್ ಯಾವ ಸಂದರ್ಭದಲ್ಲಿ ತೆಗೆಯಬೇಕು ಮತ್ತು ಈ ಒಂದು ಎಸ್ ಬಿ ಐ ಜೀರೋ ಅಕೌಂಟ್ ನಾವು ತೆಗೆಸಿದರೆ ನಮಗೆ ಏನು ಸೌಲಭ್ಯ ಸಿಗುತ್ತೆ ಮತ್ತು ನಮಗೆ ಈ ಒಂದು ಎಸ್ ಬಿ ಐದಿಂದ ನಮಗೆ ಯೂಸ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡುತ್ತೇನೆ. ಸ್ನೇಹಿತರೆ, ಕೆಲವೊಂದಿಷ್ಟು ಜನರಿಗೆ ಹಣವನ್ನು ಉಳಿತಾಯ ಮಾಡಲು ಸಾಧ್ಯವಾಗುವುದಿಲ್ಲ. ಅಂದರೆ ಇವಾಗ ಕೆಲಸ ಮಾಡುತ್ತಾರೆ ಅಂತ ತಿಳಿದುಕೊಳ್ಳಿ. ಕೆಲಸ ಮಾಡುತ್ತಾ ಅವರ ಹಣವನ್ನು ಉಳಿತಾಯ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕೆ ಖರ್ಚು ಅಂತ ಖರ್ಚು ಹಾಕೋತಾ ಹಣವನ್ನು ಉಳಿತಾಯ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕಾಗಿ ನೀವು ಹಣವನ್ನು ಉಳಿತಾಯ ಮಾಡಬೇಕೆಂದು ಆಸೆ ಇದ್ದರೆ, ನಿಮಗೆ ಒಂದು ಎಸ್ ಬಿ ಐ ಜೀರೋ ಅಕೌಂಟನ್ನು ತೆಗೆಯಬೇಕೆಂಬ ಯೋಚನೆ ಬರುತ್ತಿದ್ದರೆ ಆಳನ್ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಎಸ್ ಬಿ ಐ ಜೀರೋ ಅಕೌಂಟನ್ನು ತೆಗೆದುಕೊಳ್ಳಿ. ಸ್ನೇಹಿತರೆ, ಇನ್ನೊಂದು ವಿಷಯ ಏನಪ್ಪ ಅಂದರೆ 10 ರಿಂದ 18 ವರ್ಷ ಒಳಗಿನವರು ಜೀರೋ ಅಕೌಂಟ್ ತೆಗೆಯಬೇಕೆಂದರೆ ಬೇಕಾಗುವ ದಾಖಲೆಗಳು ನಿಮ್ಮ 2 ಫೋಟೋ, ಆಧಾರ್ ಕಾರ್ಡ್ ಲಿಂಕ್, ಮೊಬೈಲ್ ನಂಬರ್, ಬರ್ತ್ ಸರ್ಟಿಫಿಕೇಟ್, ನಿಮ್ಮ ತಂದೆ ಅಥವಾ ತಾಯಿಯರ ವೋಟರ್ ಐ ಡಿ ಇಷ್ಟು ಇದ್ದರೆ ಸಾಕು. ಈ ಒಂದು ಎಸ್ ಬಿ ಐ ಜೀರೋ ಅಕೌಂಟನ್ನು ತೆಗೆದುಕೊಳ್ಳಬಹುದು. ಅದೇ ರೀತಿ 18 ರಿಂದ ಮೇಲ್ಪಟ್ಟ, ಅಂದರೆ 18 ರಿಂದ 19, 20, 21 ಈ ಥರ ಏಜ್ ಇದ್ದವರು ಎಸ್ ಬಿ ಐನಲ್ಲಿ ಜೀರೋ ಅಕೌಂಟ್ ತೆಗೆಯಬೇಕಾದರೆ ಬೇಕಾಗುವಂಥ ದಾಖಲೆಗಳು ನಿಮ್ಮ 2 ಫೋಟೋ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇಷ್ಟು ಇದ್ದರೆ ಸಾಕು. ನೀವು ಕೂಡ ಈ ಒಂದು ಎಸ್ ಬಿ ಐ ಜೀರೋ ಅಕೌಂಟನ್ನು ತೆಗೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಆಳನ್ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ. ಅದೇ ರೀತಿ ಈ ನನ್ನ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.